ಕೊರಟಗೆರೆ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಆವರಣದಲ್ಲಿ ತಹಶೀಲ್ದಾರ್ ಮಂಜುನಾಥ್ 77ನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಶಾಲಾ ಮಕ್ಕಳಿಂದ ರಾಷ್ಟ್ರಗೀತೆ, ನಾಡಗೀತೆ, ರೈತಗೀತೆಯ ನಂತರ ಗಣರಾಜ್ಯೋತ್ಸವದ ಸಂದೇಶ ಹಾಗೂ ಸಂವಿಧಾನದ ಮಹತ್ವವನ್ನು ಓದಿ ತಿಳಿಸಿದರು. ಶಾಲಾ ಮಕ್ಕಳಿಂದ ಪದಸಂಚಲನ, ಗಣ್ಯರಿಗೆ ಗೌರವ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ತಾಲೂಕಿನ ಪ್ರಸಿದ್ಧ ಸ್ಥಳಗಳ ಸ್ತಂಭಚಿತ್ರಗಳು, ವೇದಿಕೆ ಮೇಲೆ ಇದ್ದ ಗಣ್ಯ ವ್ಯಕ್ತಿಗಳು ಹಾಗೂ ವಿದ್ಯಾರ್ಥಿಗಳು ಕಣ್ತುಂಬಿಕೊಂಡರು. 77ನೇ ಗಣರಾಜ್ಯೋತ್ಸವದ ಅಂಗವಾಗಿ ಸ್ವಾತಂತ್ರ್ಯ ಹೋರಾಟಗಾರರಾದ ಶತಾಯುಷಿ ದೊಡ್ಡ ನರಸಪ್ಪ ಹಾಗೂ ಆಯುರ್ವೇದಿಕ್ ಚಿಕಿತ್ಸೆ ನೀಡುವಲ್ಲಿ ಪರಿಣಿತರಾದ ಚಿಕ್ಕಿರಪ್ಪನವರಿಗೆ ತಹಶೀಲ್ದಾರ್ ಮಂಜುನಾಥ್ ಸನ್ಮಾನಿಸಿ ಗೌರವಿಸಿದರು. ಇನ್ನು ತಾಲೂಕು ಆಡಳಿತ ವತಿಯಿಂದ 2024-25ನೇ ಸಾಲಿನ SSLCಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ನಿಶ್ವಿತಾ, ಮದನ್, ಧನುಷ್ ಗೌಡರವರಿಗೆ ತಲಾ 50,000 ಚೆಕ್ ನೀಡಿ ಸನ್ಮಾನಿಸಿದರು. ಇದೇ ಸಂದರ್ಭದಲ್ಲಿ ಶತಾಯುಷಿ ಸ್ವಾತಂತ್ರ್ಯ ಹೋರಾಟಗಾರರಾದ ದೊಡ್ಡ ನರಸಪ್ಪನವರು ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಡುವಂತೆ, ಸ್ವಾತಂತ್ರ್ಯದ ಮಹತ್ವ ತಿಳಿಸಿಕೊಡುವಂತೆ ತಿಳಿಸಿದರು. ಮಕ್ಕಳು ಒಳ್ಳೆ ವಿದ್ಯಾವಂತರಾಗಬೇಕು, ಬುದ್ಧಿವಂತರಾಗಬೇಕು, ದೇಶ ಸೇವೆ, ಜನಸೇವೆ ಮಾಡಬೇಕು. ಮುಖ್ಯವಾಗಿ ದೇಶ ಸೇವೆ, ಜನಸೇವೆ ಇವೆರಡೇ ನಮ್ಮ ಗುರಿಯಾಗಿರಬೇಕು. ಅದನ್ನು ತಿಳ್ಕೊಂಡು ಮಕ್ಕಳು ಬುದ್ಧಿವಂತರಾಗಿ ಒಳ್ಳೆ ವಿದ್ಯಾವಂತರಾಗಿ ಜನಗಳಿಗೆ ಹೇಳೋದು, ನೀವು ಒಳ್ಳೆಯವರಾಗಿರಿ, ಒಳ್ಳೇದು ಮಾಡಿ ಜನಗಳಿಗೆ. ನಮ್ಮಿಂದ ಇನ್ನೊಬ್ಬರಿಗೆ ನೋವಾಗಬಾರ್ದು, ಆ ರೀತಿ ಜನ ನಡ್ಕೊಂಡು ಸಾಕು ಅಷ್ಟೇ. ನಾನು ಹೆಚ್ಚಿಗೆ ಏನು ಹೇಳೋಕ್ಕೆ ಇಷ್ಟಪಡಲ್ಲ, ನಾನೊಬ್ಬ ವಾಚಾಳಿನೂ ಅಲ್ಲ. ದಯವಿಟ್ಟು ಮಾಡಿ ಎಲ್ಲಿ ಹೇಳಿ, ಎಲ್ಲ ಒಟ್ಟಿಗೆ ಹೇಳಿ, ಬೋಲೋ ಭಾರತ್ ಮಾತಾ ಕಿ, ಬೋಲೋ ಸ್ವತಂತ್ರ ಭಾರತ್ ಕಿ, ಬೋಲೋ ಕರ್ನಾಟಕ ಮಾತಾ ಕಿ. ಎರಡನೆಯ ತಂಡ NCC ತಂಡ, ತಂಡದ ನಾಯಕ ಧನುಷ್. ಮೂರನೆಯ ತಂಡ SPC ತಂಡ, GVC ಶಾಲೆಯ SPC ತಂಡ. ಆರನೆಯ ತಂಡ GGHS ಗೈಡ್ ತಂಡ, ತಂಡದ ನಾಯಕಿ ನೂರ್ ಹಜೀರಾ. ಗೌರಿಹಳ್ಳಿಯ ತಂಡ ಹಿಮಾ. ರಾಷ್ಟ್ರೀಯ ಸಲಾಮಿ ದೇಗ ಸಲಾಮಿಯಾಂ ದೇ ರಾಷ್ಟ್ರ. ರಂದು ಆಚರಿಸಲಾಗುವ ಗಣರಾಜ್ಯೋತ್ಸವವು 1950ರಲ್ಲಿ ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನವನ್ನಾಗಿ ನಾವು ಆಚರಣೆ ಮಾಡ್ತೇವೆ. ಇದು ಭಾರತವನ್ನು ಸಾರ್ವಭೌಮ ಪ್ರಜಾಪ್ರಭುತ್ವ ಗಣರಾಜ್ಯವನ್ನಾಗಿ ಮಾಡಿದ್ದಲ್ಲದೆ ದೇಶದ ಜನರಿಗೆ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಮೌಲ್ಯಗಳನ್ನು ನೀಡಿ ಗೌರವಿಸುವ ರಾಷ್ಟ್ರೀಯ ಹೆಮ್ಮೆಯ ಮತ್ತು ಸ್ಮರಣೀಯ ದಿನವಾಗಿದೆ. ಇಂದಿನ ಭಾರತ ನಮ್ಮ ಭವ್ಯವಾದ ಸಂಪ್ರದಾಯಗಳನ್ನು ಜಾಗೃತಗೊಳಿಸಿ ಹೊಸ ಆತ್ಮಸ್ಥೈರ್ಯಗಳನ್ನು ತುಂಬಿಕೊಂಡು ಮುನ್ನಡೆಸುವ ಹೆಮ್ಮೆಯ ಸಂಗತಿಯಾಗಿದೆ. 77ನೇ ಗಣರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳೊಂದಿಗೆ ಈ ದಿನ ನಾವು ಈ ವರ್ಷ ಒಂದೇ ಮಾತರಂ ಗೀತೆಯ 150ನೇ ವರ್ಷದ ಸ್ಮರಣಾರ್ಥಕವಾಗಿ ಒಂದೇ ಮಾತರಂ ಆತ್ಮನಿರ್ಭರ ಭಾರತ ಸಂಕಲ್ಪದೊಂದಿಗೆ ಆಚರಿಸೋಣ. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆ ಕೇವಲ ಸಂವಿಧಾನ ರಚನೆಯ ಸಮಿತಿಯ ಅಧ್ಯಕ್ಷರಲ್ಲ, ಅವರು ಆಧುನಿಕ ಭಾರತದ ಆಶಾ ಕಿರಣ. ಅವರು ಪಟ್ಟಂತ ಕಠಿಣ ಶ್ರಮದಿಂದ ವಿವಿಧ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ಭಾರತದ ವೈವಿಧ್ಯಮಯ ದೇಶಕ್ಕೆ ಒಂದು ಅಂತಃಕರಣವುಳ್ಳ ಅದ್ಭುತ ಕಾನೂನನ್ನು ರೂಪಿಸಿಕೊಟ್ಟು ಸಮಾಜದಲ್ಲಿನ ತುಳಿತಕ್ಕೊಳಗಾದವರು, ಮಹಿಳೆಯರು ಮತ್ತು ಕಾರ್ಮಿಕರ ಹಕ್ಕುಗಳಿಗೆ ಸಂವಿಧಾನದಲ್ಲಿ ವಿಶೇಷ ಸ್ಥಾನಮಾನ ನೀಡಿ ಸಾಮಾಜಿಕ ನ್ಯಾಯವನ್ನು ಪಸರಿಸಲಿದ್ದಾರೆ.